ಡೆವಲಪ್ಮೆಂಟ್ ಆಗಿದೆ. ಪರಿಣಾಮ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಇಂಟೆಗ್ರೇಷನ್ ಇದ್ರೇನೆ ನಮಗೆ ಹೋಲಿಸ್ಟಿಕ್ ಅಪ್ರೋಚ್ ಅಂಡ್ ಪರಿಪೂರ್ಣ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯ. ಆಯುರ್ವೇದದಲ್ಲಿ ಇಲ್ಲ, ಅದಾಗಬೇಕು. ಎಲ್ಲ ಜ್ವರಗಳನ್ನು ಈ ಜ್ವರ ನಿದಾನದಲ್ಲಿ, ಜ್ವರ ಚಿಕಿತ್ಸೆಯಲ್ಲಿ ನಮಗೆ ಅಂತರ್ಭಾವಿಸಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕು. ಆಯುರ್ವೇದದ ಮೂಲ ಜ್ಞಾನ ಏನಿದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ. ಆಯುರ್ವೇದದವರಲ್ಲಿ ಆ ಒಂದು ಆತ್ಮವಿಶ್ವಾಸ ಇಲ್ಲ. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದದ ವಿಶೇಷ ಸರಣಿಯ ಈ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇಂದಿನ ಸಂಚಿಕೆಯನ್ನ ಶುರು ಮಾಡೋ ಹೊತ್ತು, ಇವತ್ತು ನಾವು ಆಯುರ್ವೇದ ವೈದ್ಯರು ಕಲಿಯುವ ವಿಚಾರ ಬಂದಾಗ ಯಾವ ರೀತಿಯ ಪರಿಸ್ಥಿತಿ ಇದೆ, ಎಜುಕೇಷನ್ ಸಿಸ್ಟಮ್ನ ರಿಫಾರ್ಮ್ಸ್ ಯಾವ ಥರ ನಡೀತಿದೆ ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ಸೂಕ್ತವಾದ ಸಮಯ. ಯಾಕಂತಂದರೆ MARB ಅನ್ನುವಂಥ ವಿಭಾಗ, ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ನ ಆ MARB ವಿಭಾಗವನ್ನು ನಡೆಸ್ತಾ ಇದ್ದಂತಹ ಶ್ರೀಯುತ ಡಾಕ್ಟರ್ ರಘುರಾಮ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತವನ್ನು ಹೇಳ್ತಾ, ಧನ್ಯವಾದವನ್ನು ಹೇಳ್ತಾ, ಈಗ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ಆಯುರ್ವೇದದ ವಿಚಾರವಾಗಿ ನೀವು 4 ವರ್ಷ ಅದರಲ್ಲಿ ಕೆಲಸ ಮಾಡಿದ್ರಿ. ಅದರ ರಿಫಾರ್ಮ್ಸ್ ಬಗ್ಗೆ ಯಾವ ರೀತಿಯ ರಿಫಾರ್ಮ್ಸನ್ನು ತರೋದಕ್ಕೆ ಸಾಧ್ಯ ಆಯಿತು? ಈಗ ಯಾವ ಥರದ ರಿಫಾರ್ಮ್ಸ್ ಬಂದಿದೆ? ಪ್ರಧಾನವಾಗಿ ಮೆಡಿಕಲ್ ಅಸೆಸ್ಮೆಂಟ್ ಆ್ಯಂಡ್ ರೇಟಿಂಗ್ ಬೋರ್ಡ್ ಅಂತ ಅನ್ನುವ ಬೋರ್ಡ್ ಯಾವುದಿದೆ, MARB ಅಂತ ಹೇಳಿದರು, ಅದರ ಕೆಲಸ ಅಂತ ಹೇಳಿದರೆ ಎಲ್ಲ ಕಾಲೇಜುಗಳದ್ದು ಹಿಂದೆ CCIM ಅಂತ ಇತ್ತು, ಸೆಂಟ್ರಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಅದರ ಕೆಲಸ ಇದ್ದದ್ದೇನು ಅಂತಂದರೆ ಎಲ್ಲ ಕಾಲೇಜುಗಳ ಗುಣವತ್ತತೆಯನ್ನು ಪರೀಕ್ಷಣೆ ಮಾಡಿ ಅಲ್ಲಿ ಸಿಗುವಂಥ ಇನ್ಫ್ರಾಸ್ಟ್ರಕ್ಚರ್, ಫೆಸಿಲಿಟಿ, ಮ್ಯಾನ್ ಪವರ್ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಸ್ಟ್ಯಾಂಡರ್ಡ್ ರಿಕ್ವೈರ್ಮೆಂಟಿಗೆ ಅನುಸಾರವಾಗಿ ಉಂಟೋ ಇಲ್ಲವೋ ಅಂತ ಪರೀಕ್ಷಣೆ ಮಾಡಿ ಇದ್ದರೆ ಅವರಿಗೆ ಪರ್ಮಿಷನ್ ಕೊಡೋದು. NCISMನ MARB ಪರ್ಮಿಷನಿಂದ ಅವರು ಅಡ್ಮಿಷನ್ ಮಾಡಲಿಕ್ಕೆ ಆಗ್ತಾ ಇತ್ತು. ಪರ್ಮಿಷನ್ ಇಲ್ಲದರೆ ಅಡ್ಮಿಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದು ಮಾತ್ರ ನಡೀತಾ ಇತ್ತು CCIM ಇದ್ದಾಗ. NCISM ಬಂದ ನಂತರ ಅದರ ಇನ್ನೂ ಮುಂದುವರಿಸ್ಕೊಂಡು ಹೋಗಿ MARBಗೆ ಕಾಲೇಜುಗಳಿಗೆ ಕೊಡುವಂಥ ಪರ್ಮಿಷನ್ ಜವಾಬ್ದಾರಿ ಕೊಟ್ಟರು. ಅದೇ ರೀತಿ ಬೋರ್ಡ್ ಆಫ್ ಎಜುಕೇಷನ್ ಅಂತ, ಬೋರ್ಡ್ ಆಫ್ ಆಯುರ್ವೇದ, ಬೋರ್ಡ್ ಆಫ್ ಯುನಾನಿ ಸಿದ್ಧ ಶಿವರಿಕ್ಪ ಅಂತ 2 ಹೊಸ ಬೋರ್ಡ್ಗಳನ್ನು ಮಾಡಿದ್ರು. ಈ ಹೊಸ ಬೋರ್ಡ್ಗಳ ಕೆಲಸ ಏನು ಅಂತಂದರೆ ಎಜುಕೇಷನ್ ಸ್ಟ್ಯಾಂಡರ್ಡ್ ಡೆವಲಪ್ ಮಾಡೋದು. ಅವರು ವಿಶೇಷವಾಗಿ ಕಾಂಪಿಟೆನ್ಸಿ ಬೇಸ್ಡ್ ಡೈನಮಿಕ್ ಕರಿಕ್ಯುಲಮ್ ಡೆವಲಪ್ ಮಾಡಿದರು, ಸಿಲೆಬಸ್ ಹೊಸದಾಗಿ ಮಾಡಿದರು, ಹೊಸದಾಗಿ ಕರಿಕ್ಯುಲಮ್ ಮಾಡಿದರು, ರೆಗ್ಯುಲೇಷನ್ಸ್ ತಂದರು, ರಿಫಾರ್ಮ್ಸ್ ತಂದರು. ಇದರಿಂದ ಆಯುರ್ವೇದದ ಎಜುಕೇಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಗುಣವತ್ತತೆಯನ್ನು ವರ್ಧಿಸುವಂಥ ಕೆಲಸ ಮಾಡಿದರು. ವಿಶೇಷವಾಗಿ ಈ ಸಿಲೆಬಸ್ ಸ್ಟ್ರಕ್ಚರ್ ಏನು ಬಂದಿದೆ, ಅತ್ಯಂತ ವೈಜ್ಞಾನಿಕವಾಗಿ ಸಿಲೆಬಸ್ ಸ್ಟ್ರಕ್ಚರ್ ಮಾಡಿದ್ದಾರೆ. ಲೆಸನ್ ಪ್ಲ್ಯಾನ್ ಅದರಲ್ಲೇ ಇದೆ, ಲೆಸನ್ಸ್ ಆದ ನಂತರ ಅದರ ರಿಪೋರ್ಟಿಂಗ್ ಸಿಸ್ಟಮ್ ಇದೆ, ಎಷ್ಟು ಪಾಠ ಮಾಡಬೇಕು, ಅದರಲ್ಲಿ ನೈಸ್ ಟು ನೋ, ಡಿಸೈರಬಲ್ ಟು ನೋ ಆ್ಯಂಡ್ ಮಸ್ಟ್ ನೋ ಅಂತ ಕ್ಯಾಟಗರೀಸ್ ಮಾಡಿದರು. ಎಜುಕೇಷನಲ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಸಿಲೆಬಸ್ಸನ್ನು ರೆಡಿ ಮಾಡಿದರು. ಎಜುಕೇಷನಲ್ ಟೆಕ್ನಾಲಜಿ ಮಾಡಿಕೊಂಡು ಹೇಗೆ ಟೀಚ್ ಮಾಡಬೇಕು ಅಂತ ಕಲಿಸಿದರು. ಅದೇ ರೀತಿ ಸಿಲೆಬಸ್ ಫಾರ್ಮ್ ಮಾಡಲಿಕ್ಕೆ ಕೂಡ ಒಂದು ಸಾಫ್ಟ್ವೇರ್ ರೆಡಿ ಮಾಡಿದರು. ಯಾಕೆಂತಂದರೆ ಒಂದೊಂದು ವಿಷಯಕ್ಕೆ ಎಷ್ಟೆಷ್ಟು ವೆಯ್ಟೇಜ್ ಕೊಡಬೇಕು ಅಂತ ನೋಡಿಕೊಂಡು ಆ ವೆಯ್ಟೇಜಿಗೆ ಅನುಸಾರವಾಗಿ ಅದನ್ನು ನಿರ್ಣಯ ಮಾಡಲಿಕ್ಕೆ ಟೆಕ್ನಾಲಜಿ ತಂದರು. ಅದೇ ರೀತಿ ವಿಶೇಷವಾಗಿ ಇನ್ನೊಂದು ರಿಫಾರ್ಮ್ ಮಾಡಿದ್ದು ಅಂತಂದರೆ ಥಿಯರಿ ಇಂಟು ಪ್ರಾಕ್ಟಿಕಲ್, ಅಂದರೆ ಲೆಕ್ಚರ್ ಅವರ್ಸ್ ಇಂಟು ನಾನ್ ಲೆಕ್ಚರರ್ಸ್ ಅವರ್ಸ್ ರೇಷಿಯೋ ಮೊದಲು 1:1 ಇತ್ತು, ಅದನ್ನು 1:2 ಮಾಡಿ ಪ್ರಾಕ್ಟಿಕಲ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಆ ರೀತಿ ಮಕ್ಕಳಲ್ಲಿ ಆ ಪ್ರಾಕ್ಟಿಕಲ್ ಮನೋಭಾವ, ಕ್ರಿಯೇಟಿವಿಟಿಯನ್ನು ಡೆವಲಪ್ಮೆಂಟ್ ಮಾಡುವಂಥ ಒಂದು ಹೊಸ ಯೋಜನೆ ತಂದು ಅದು ತುಂಬ ಇಫೆಕ್ಟಿವ್ ಆಯಿತು. ಅದು ಈಗ ಆಲ್ಮೋಸ್ಟ್ ಎಲ್ಲ 3 ವರ್ಷದ ಸಿಲೆಬಸ್ ಆಗಿದೆ. PGದು ಕೂಡ ಸಿಲೆಬಸ್ ಮಾಡಿದರು. ಅದನ್ನು ಇಂಪ್ಲಿಮೆಂಟ್ ಸ್ಟೇಜಲ್ಲಿದೆ. 3rd ಇಯರ್ ತನಕ, ಅಂದರೆ 3 ಪ್ರೊಫೆಷನ್ ಇತ್ತು ಮೊದಲು, ಈಗಲೂ 4 ಇತ್ತು ಮೊದಲು, ಈಗ 3 ಆಗಿದೆ. 3 ಪ್ರೊಫೆಷನಲ್ಲೂ ಅದನ್ನು ಈಗ ಇಂಪ್ಲಿಮೆಂಟ್ ಮಾಡಿ ಆಯಿತು. ಮುಂದಿನ ವರ್ಷದಲ್ಲಿ ಅದು ಫುಲ್ ಫ್ಲೆಜ್ಡ್ ಆಗ್ತದೆ. ಅದರನ್ನು ಎಗೈನ್ ಈ ಎಜುಕೇಷನ್ ಸಿಲೆಬಸ್ ಏನಿದೆ ಅದರ ಇಂಪ್ಲಿಮೆಂಟೇಷನ್ನು ಕ್ರಮ ಪ್ರಕಾರ ಆಗ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಮಾನಿಟರಿಂಗ್ ಎಗೈನ್ MARB ಕೆಲಸ, ಮೆಡಿಕಲ್ ಅಸೆಸ್ಮೆಂಟ್ ಆ್ಯಂಡ್ ರೇಟಿಂಗ್ ಬೋರ್ಡಿನ ಕೆಲಸ. ಅದಕ್ಕೆ ರೇಟಿಂಗ್ ಸಿಸ್ಟಮ್, ಈ ರೇಟಿಂಗ್ ಸಿಸ್ಟಮ್ 2 ವರ್ಷದಿಂದ NCISM ಒಂದು ರೀತಿಯಲ್ಲಿ NAC ಸಿಸ್ಟಮ್ ಇದ್ದಾಗೆ
ನ್ಯಾಕ್ ಮತ್ತು NABH ಹಾಸ್ಪಿಟಲ್ ಇದೆ ಹೌದು. ಸೊ NABH ಮತ್ತು ನ್ಯಾಕ್ ಇದೆರಡರನ್ನು ಸೇರಿಸಿ ಒಂದು ಹೊಸ ನಾವು ಕ್ರೈಟೀರಿಯಾ ಡೆವಲಪ್ ಮಾಡಿದ್ವಿ. ಇದಕ್ಕೆ ರೇಟಿಂಗ್ ಕ್ರೈಟೀರಿಯಾ ಏನಿದೆ ಅದು ಡೆವಲಪ್ ಮಾಡಿದರೆ 11 ಮೇಜರ್ ಹೆಡಿಂಗ್ಸ್ ಅಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಆ್ಯಂಡ್ ಮೆಟ್ರಿಕ್ಸ್ ಮಾಡಿ ಅದಕ್ಕನುಸಾರವಾಗಿ ಅಸೆಸ್ಮೆಂಟ್ ಪಿಯರ್ ರಿವ್ಯೂ ಮಾಡಿ ನಾವು ಅಲ್ಲಿಗೆ ಅಸೆಸ್ಮೆಂಟ್ ಕಳಿಸ್ತೀವಿ. ಆನ್ಲೈನ್ 80%, 20% ಆಫ್ಲೈನ್ ಫಿಸಿಕಲಿ ಹೋಗಿ ಅಲ್ಲಿ ವಿಶೇಷವಾಗಿ ಸ್ಟೂಡೆಂಟ್ಸಿನ ಎಷ್ಟು ಕಲ್ತಿದ್ದಾರೆ ಅಂತ ಮುಖತಃ ಸ್ಯಾಂಪಲ್ಡ್ ಸ್ಟೂಡೆಂಟ್ ಕರೆದು ಅವ್ರ ಹತ್ರ ಕೇಳಿ ಇಂಟರಾಕ್ಷನ್ ಮಾಡಿ ಪ್ರಾಕ್ಟಿಕಲ್, ಥಿಯರಿ, ಕ್ಲಿನಿಕಲ್ ಎಲ್ಲದನ್ನು ಎಕ್ಸ್ಪೋಸರ್ ಸರಿಯಾಗಿದೆಯೋ ಅವರಿಗೆ ಕಾಂಪಿಟೆನ್ಸಿ ಡೆವಲಪ್ ಆಗಿದೆ ಇಲ್ವೋ ಅಂತ ಚೆಕ್ ಮಾಡಿ ಈವನ್ ಟೀಚರ್ ಸರಿಯಾಗಿ ಟೀಚ್ ಮಾಡ್ತಾ ಇದ್ದಾರಾ ಇಲ್ವೋ ಎಲ್ರಿಗೂ ಕ್ರೆಡಿಟ್ ಪಾಯಿಂಟ್ ಅಸೆಸ್ಮೆಂಟ್ ಪಾಯಿಂಟ್ಸ್ ಅದರಲ್ಲಿದೆ. ಆ ಪಾಯಿಂಟ್ಗೆ ಅನುಸಾರವಾಗಿ ಹೈಯೆಸ್ಟ್ ಪಾಯಿಂಟ್ ಯಾರಿಗೆ ಬರ್ತದೆ ಅವರು ಗ್ರೇಡ್ ಮಾಡಿದ್ವಿ, ABCD ಗ್ರೇಡ್. ಈಗ ರೇಟಿಂಗ್ ಮಾಡಿ ಆ ಎಜುಕೇಷನಲ್ ಕ್ವಾಲಿಟಿ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ನೋಡಿ ಯಾರ್ದು ಕಡಿಮೆ ಇದೆ ಅವರು ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಲ್ಲಿ ಪ್ರೋತ್ಸಾಹನ ಕೊಡುವ ಥರ ಎಜುಕೇಷನಲ್ ರಿಫಾರ್ಮ್ಸ್ ವಿಶೇಷವಾಗಿ NCIS ಇಂದ ತರಲಾಗಿದೆ. ಓಕೆ, ಈ ರಿಫಾರ್ಮ್ಸ್ ಬಗ್ಗೆ ಮಾತಾಡುವಾಗ ಈಗ ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಎಸ್ಪೆಷಲಿ ಅಲೋಪತಿ ಮೆಡಿಸಿನ್ ಈಗ NABH ಬಗ್ಗೆ ಎಲ್ಲ ಹೇಳಿದ್ರಿ ನೀವು. ಅದ್ರ ಕಂಪೇರ್ ಮಾಡಿದ್ರೆ ಎಷ್ಟು ಕಾಂಪಿಟೆಂಟ್ ಆಗಿ ಇದನ್ನ ಡೆವಲಪ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮೇಯ್ನ್ ಆಗಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೂ ಅಂದ್ರೆ ಆಯುರ್ವೇದ ಅನ್ನೋದು ನಮ್ಮಲ್ಲಿ ಪರಂಪರಾಗತವಾಗಿ ಎಷ್ಟೋ ಸಹಸ್ರಾರು ವರ್ಷಗಳಿಂದ ಬಂದಿದ್ರು ಕೂಡ ಅದನ್ನ ಈಗ ಇಂಟ್ರೊಡ್ಯೂಸ್ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಮಾಡರ್ನ್ ಇದಕ್ಕೆ ತಕ್ಕದಾಗಿ. ಅದ್ರ ಬಗ್ಗೆ ಯಾವ ಥರದ ಕೆಲಸ ಅಂದ್ರೆ ಯಾವ ಥರದ ಇದನ್ನ ಇಟ್ಕೊಂಡು ಮೈಂಡಲ್ಲಿ ಯಾವ ಥರ ಇಟ್ಕೊಂಡಿದ್ರಿ? ಅಂದ್ರೆ ನಾವು ವಿಶೇಷವಾಗಿ ಇದರಲ್ಲಿ ಬೇರೆ ಬೇರೆ IIT ಇಂದ ಜನ ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಮೆಡಿಕಲ್ ಎಜುಕೇಶನ್ ಏನಿದೆ ಅವರು ಆಲ್ರೆಡಿ ಅವ್ರದ್ದು ಮೆಡಿಕಲ್ ಎಜುಕೇಶನ್ ಸೆಲ್ ಅಂತಿದೆ NMC. ಮೆಡಿಕಲ್ ಎಜುಕೇಶನಲ್ ಸೆಲ್ ಅಲ್ಲಿ ಎಜುಕೇಶನಲ್ ಸಿಸ್ಟಮ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಂದವರು ನಿರ್ಮಲಾ ರೇಗೆ ಇನ್ನು ಅಂತ ಯಾರು ಎಜುಕೇಶನಿಸ್ಟ್ ಇದ್ದಾರೆ ಅವರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ನಾವು ಫಸ್ಟ್ ಈ ಸಿಲೆಬಸ್ ಡೆವಲಪ್ ಮಾಡಿದ್ವಿ. ಇದನ್ನ ಈವನ್ AICTE ಆಗಿನ ಡೈರೆಕ್ಟರ್ಸ್ ಎಲ್ಲ ಯಾರಿದ್ರು ಅವರೆಲ್ಲ ನೋಡಿ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇಟ್ ಹಸ್ ಬಿಕಮ್ ಎ ವೆಲ್ ಸ್ಟ್ರಕ್ಚರ್ಡ್ ಸಿಲೆಬಸ್ ಆ್ಯಂಡ್ ವರ್ಲ್ಡ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಆಗಿದೆ ಅಂತ ಈವನ್ ಎಜುಕೇಷನಿಸ್ಟ್ ತುಂಬ ಅದನ್ನು ಎಕ್ಸೆಪ್ಟ್ ಮಾಡಿದ್ರು. ಈವನ್ ದೇ ಹ್ಯಾವ್ ಅಪ್ರಿಷಿಯೇಟೆಡ್. ಇದಕ್ಕೆ ರಿಸೆಪ್ಷನ್ ಯಾವ ಥರ ಇದೆ ಒಂದು, ಇನ್ನೊಂದು ಇದರ ಔಟ್ಕಮ್ ಸ್ಟೂಡೆಂಟ್ಸ್ನ ಅಂದರೆ ಹೊರಗೆ ಬರೋ ಸ್ಟೂಡೆಂಟ್ನ ಇದರಲ್ಲಿ ಕ್ವಾಲಿಟಿಯಲ್ಲಿ ಹೇಗೆ ಎಕ್ಸ್ಪೆಕ್ಟ್ ಮಾಡಿ? ರಿಸೆಪ್ಷನ್ ತುಂಬ ಚೆನ್ನಾಗಿದೆ. ಟೀಚರ್ಸ್ ಕೂಡ ಹೇಳ್ತಾ ಇದ್ದಾರೆ ನಮಗೆ ಇದಕ್ಕಿಂತ ಮೊದಲು ಏನು ಕಲಿಸ್ಬೇಕು ಅಂತ ಅಷ್ಟೇ ಗೊತ್ತಿತ್ತು ಬಿಟ್ರೆ ಅದನ್ನು ಯಾವ ರೀತಿ ಕ್ರಮ ಪ್ರಕಾರ ಕಲಿಸ್ಬೇಕು, ಯಾವ ರೀತಿ ಸಿಸ್ಟಮ್ಯಾಟಿಕ್ ಕಲಿಬೇಕು, ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂದರೆ ಏನು, ಅಥವಾ ಇನ್ನೊಂದು ಪಿರಮಿಡ್ ಅಂತಿದೆ ಆ ಪಿರಮಿಡ್ ಅಂದರೆ ಏನು, ಈ ರೀತಿ ಎಜುಕೇಷನಲ್ ಟೆಕ್ನಾಲಜಿಯಲ್ಲಿ ಏನೇನಿದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಕ್ಲಿನಿಕಲಿ ಆ್ಯಸ್ ವೆಲ್ ಆಸ್ ಥಿಯರಿಟಿಕಲಿ ಹೌ ವಿ ಕ್ಯಾನ್ ಟೀಚ್ ಪ್ರಾಪರ್ಲಿ, ಅದರಿಂದ ಸ್ಟೂಡೆಂಟ್ ಔಟ್ಕಮ್ ಏನು ಅಂತ ಹೇಗೆ ಗೊತ್ತಾಗ್ತದೆ ನಮಗೆ. ಇನ್ನೊಂದು ಔಟ್ಕಮ್ ಇದು ನಾನು ಉದಾಹರಣೆ ಹೇಳೋದಿದ್ರೆ ಕಾಲೇಜುಗಳಲ್ಲಿ ಈಗ ಬರುವಂಥ ರಿಸಲ್ಟ್ ಏನಿದೆ ಆ ರಿಸಲ್ಟ್ ಈಸ್ ಬಿಕಮಿಂಗ್ ವೆರಿ ಮಚ್ ಇಂಪ್ರೂವ್ಡ್. ಒಂದು ಕಾಲೇಜ್ ಉದಾಹರಣೆ ಹೇಳೋದಿದ್ರೆ 95 ಮಕ್ಕಳು ಎಕ್ಸಾಮಿಗೆ ಕೂತಿದ್ದಾರೆ ಫಸ್ಟ್ ಇಯರಲ್ಲಿ, ಲಾಸ್ಟ್ ಇಯರ್ದು ಹೇಳ್ತಾ ಇರೋದು ನಾನು. ಅದರಲ್ಲಿ 83 ಜನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಅಂದರೆ ಈ ಸಿಲೆಬಸ್ಸನ್ನು ಅಷ್ಟು ಸ್ಟ್ರಕ್ಚರ್ ಆಗಿ ಮಾಡಿದ್ರಿಂದ, ಅಷ್ಟು ಚೆನ್ನಾಗಿ ಅದನ್ನು ಹೇಳಿಕೊಡುವಂಥ ಒಂದು ಪದ್ಧತಿ ತಂದದ್ರಿಂದ, ಟೀಚರ್ಸ್ ಟ್ರೈನಿಂಗ್ ಕೂಡ ನಾವು ಮಾಡಿದ್ದೀವಿ. ಅದರಿಂದ ತುಂಬ ಡೆವಲಪ್ಮೆಂಟ್ ಆಗಿದೆ. ಪರಿಣಾಮ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಒಂದೇ ಕಾಲೇಜಲ್ಲ, ಬೇರೆ ಬೇರೆ ರಾಜ್ಯಗಳ ಕಾಲೇಜಲ್ಲಿ ಕೇಳಿದ್ರು ಕೂಡ ಎಲ್ಲರೂ ಹೇಳೋದಿಷ್ಟೇ, ಈ 1:2 ಅಂತ ಯಾವ್ದು ಮಾಡಿದ್ದೀವಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅನ್ನೋ ಪ್ರೊಪೋರ್ಷನ್, ಅದು ತುಂಬಾ ಇಫೆಕ್ಟಿವ್ ಆಗಿದೆ. ಸ್ಟೂಡೆಂಟ್ಸ್ ಆಕ್ಟಿವ್ ಆಗಿದ್ದಾರೆ, ಒಂದೊಂದು ಮಾಡ್ತಾರೆ. ಹೇಗೆ ಥಿಯರಿಗಿಂತ ಹೆಚ್ಚು ಪ್ರಾಕ್ಟಿಕಲ್ ಮುಖ್ಯ ಇಲ್ಲಿ. ಅನಾಟಮಿಯಲ್ಲಿ ಈಗ ಅನಾಟಮಿ ಸ್ಟ್ರಕ್ಚರ್ಸ್ ಇದೆ, ಅಟ್ಲಾಸ್ ಆಫ್ ಅನಾಟಮಿ. ಅಟ್ಲಾಸ್ ಅನಾಟಮಿ ಪ್ರತಿ ಕಾಲೇಜಿನವ್ರು ಈಗ ಏನ್ ಮಾಡ್ತಾರೆ ಅಂತಂದ್ರೆ ರಂಗೋಲಿ ಕಾಂಪಿಟೇಷನ್ ಮಾಡ್ತಾರೆ. ಮಕ್ಕಳು ಖುಷಿಯಿಂದ ಪಾಲ್ಗೊಳ್ತಾರೆ, ಚಂದ ರಂಗೋಲಿ ಹಾಕ್ತಾರೆ. ಅವರಿಗೆ ಅದು ಗೊತ್ತಿರಲೇಬೇಕು ಡ್ರಾಯಿಂಗ್ ಮಾಡ್ಲಿಕ್ಕೆ, ಅವ್ರಿಗೆ ಡ್ರಾಯಿಂಗ್ ಗೊತ್ತಾಗ್ತದೆ. ಅದೇ ರೀತಿ ಬೇರೆ ಬೇರೆ ಈ ಥರದ ವಿಧಾನಗಳನ್ನು ಅವರು ಅನುಸರಿಸ್ತಾರೆ. ಆಹಾರ ತಯಾರು ಮಾಡೋದ್ರಲ್ಲೂ ಕೂಡ ಹೇಗೇನು ಆಯುರ್ವೇದ ಪದ್ಧತಿಯಲ್ಲಿ ಆಹಾರ ಹೇಗೆ ತಯಾರು ಮಾಡೋದು ಅದು ಹೇಳಿಕೊಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಈ ಥರ ಪ್ರಾಕ್ಟಿಕಲ್ಸ್ ಇನ್ವಾಲ್ವ್ಮೆಂಟ್ ಇದೆ. ಅದೇ ಈಗ ನಾನು ಹೆಚ್ಚಿನ ಡಾಕ್ಟರ್ಗಳ ಹತ್ರ ಮಾತಾಡ್ತಾ ಬಂದ ಅವಾಗವಾಗ
ಬಂದ ವಿಚಾರ ಏನು ಅಂತಂದ್ರೆ ಹೊಲಿಸ್ಟಿಕ್ ಮೆಡಿಸಿನ್ ಪ್ರಾಕ್ಟೀಸ್ ಇರ್ಬೋದು ಅಥವಾ ಅದೇ ಇಂಟಗ್ರೇಷನ್ ಆಫ್ ಅದರ್ ಫಾರ್ಮ್ಸ್ ಆಫ್ ಮೆಡಿಸಿನ್. ಇದ್ರ ಬಗ್ಗೆ ಇಲ್ಲೇನಾದ್ರೂ ಕೆಲಸ ಮಾಡಿದ್ದೀರಾ? ಇಂಟಗ್ರೇಷನ್ ಕೆಲಸ ಇನ್ನೂ ಪ್ರಾರಂಭಿಕ ಹಂತದಲ್ಲೇ ಇದೆ. ಇಂಟಗ್ರೇಷನ್ ಬೇಕು. ಇಂಟಗ್ರೇಷನ್ ಇದ್ರೇನೆ ನಮಗೆ ಹೋಲಿಸ್ಟಿಕ್ ಅಪ್ರೋಚ್ ಅಂಡ್ ಪರಿಪೂರ್ಣ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಕೆಲವೊಂದು ಫೀಲ್ಡಲ್ಲಿ ಎಸ್ಪೆಷಲಿ ಎಮರ್ಜೆನ್ಸಿ ಮೆಡಿಸಿನ್ ಇರ್ಬೋದು, ಆಂಟಿಬಯೋಟಿಕ್ಸ್ ಇರ್ಬೋದು, ಪೇನ್ ಕಿಲ್ಲರ್ಸ್ ಇರ್ಬೋದು, ಇದರಲ್ಲಿ ಆಯುರ್ವೇದ ಅಲೋಪತಿಯಷ್ಟು ಪರಿಣಾಮಕಾರಿ ಅಲ್ಲ. ಸ್ವಲ್ಪ ಅದರಲ್ಲಿ ನಿಧಾನ ಅಂತ ಆಗ್ಬೋದು. ಮುಂದೆ ಅಂಥದ್ದನ್ನು ನಾವು ಡೆವಲಪ್ ಮಾಡ್ಬೋದು, ಆಯುರ್ವೇದದಲ್ಲಿ ಡೆವಲಪ್ ಮಾಡಿ ತರಬಹುದು. ಬಟ್ ಸದ್ಯ ಕಾಲಕ್ಕೆ ಎಲೋಪತಿಯನ್ನು ಆಶ್ರಯಿಸಬೇಕಾಗ್ತದೆ. ಎಲೋಪತಿ ಪ್ರಾರಂಭಿಕ ಹಂತದಲ್ಲಿ ಎಲೋಪತಿಯನ್ನು ಉಪಯೋಗಿಸಿಕೊಂಡು ನಮಗೆ ನಮ್ಮ ಜೀವ ರಕ್ಷಣೆ ಮಾಡಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಮೊದಲು ಜೀವ ರಕ್ಷಣೆ ಮಾಡಬೇಕು, ಆಮೇಲೆ ಆರೋಗ್ಯ ತರಬಹುದು. ಜೀವ ರಕ್ಷಣೆ ಮಾಡಲಿಕ್ಕೆ ಎಲೋಪತಿ ಉಪಯೋಗ ಮಾಡಿ, ಆರೋಗ್ಯ ತರಲಿಕ್ಕೆ ಮತ್ತೆ ಆಯುರ್ವೇದನೇ ಬೇಕು. ಈಗ ಜ್ವರಕ್ಕೆ ಎಲೋಪತಿ ಔಷಧಿ ತಗೊಂಡ್ರೆ ಒಂದು ವಾರ ಅಲ್ಲ, ಒಂದು ವಾರದಲ್ಲಿ ಗುಣ ಆಗ್ತದೆ. ಆಯುರ್ವೇದದಲ್ಲಿ 7 ದಿನದಲ್ಲಿ ಗುಣ ಆಗ್ತದೆ ಅಂತ ಹೇಳಿದಾಗ. ಹೌದು, ನಾವು ಕೇಳಿ ಬೆಳೆದದ್ದು. ಆಯುರ್ವೇದ ಜಾಸ್ತಿ ಟೈಮ್ ಬೇಕು ಅಂತ, ಒಂದು ವಾರ 7 ದಿನ ಅಷ್ಟೇ. ಅದು ಮೈಂಡ್ ಸೆಟ್. ಅಂದ್ರೆ ಇಫೆಕ್ಟಿವ್ ಆಯುರ್ವೇದದಲ್ಲಿ ನಾವು ಎಲ್ಲಿ ಹಿಂದೆ ಬಿದ್ದಿದ್ದೇವೆ ಅಂತಂದ್ರೆ, ಅದೇ ಎಜುಕೇಶನ್ ಸ್ಟ್ಯಾಂಡರ್ಡ್ ಪುನಃ ನಾನು ಹೇಳ್ತಾ ಇದ್ದೇನೆ. ಅದು ಯಾಕೆ ಡೆವಲಪ್ ಆಗ್ಬೇಕು ಅಂತಂದ್ರೆ, ಆಯುರ್ವೇದದವರಲ್ಲಿ ಆ ಒಂದು ಆತ್ಮವಿಶ್ವಾಸ ಇಲ್ಲ. ಆತ್ಮವಿಶ್ವಾಸ ಯಾಕಿಲ್ಲ ಅಂತಂದ್ರೆ, ಆ ರೀತಿ ನಾವು ಕಲಿಸ್ತಾ ಇಲ್ಲ ಅವರಿಗೆ. ನಾವು ಕಲಿಸ್ಬೇಕು ಆ ರೀತಿ. ಆಯುರ್ವೇದದಲ್ಲಿ ಆ ಡಯಾಗ್ನೋಸ್ಟಿಕ್ ಮೆಥಡ್ ಎಲೋಪತಿಯಲ್ಲಿ ಇರುವಷ್ಟು ಸ್ಟ್ರಾಂಗ್ ಇಲ್ಲ. ಎಲೋಪತಿಯಲ್ಲಿ ಆ ಇನ್ವೆಸ್ಟಿಗೇಷನ್, ಲ್ಯಾಬ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಪಿನ್ ಪಾಯಿಂಟ್ ಡಯಾಗ್ನೋಸಿಸ್ ಮಾಡ್ತಾರೆ. ಪಿನ್ ಪಾಯಿಂಟ್ ಡಯಾಗ್ನೋಸಿಸ್ ಮಾಡಿ ಪಿನ್ ಪಾಯಿಂಟ್ ಮೆಡಿಸಿನ್ ಕೊಡ್ತಾರೆ. ಅದು ಈಗ ಡಯಾಬಿಟಿಸ್ಗೆ ನಮ್ದು ಯಾವುದು ಮೆಟ್ಫಾರ್ಮಿನ್ 1000 mg 2 ಡಿವೈಡೆಡ್ ಡೋಸಲ್ಲಿ ನೀವು ಇಷ್ಟು ದಿನ ಕೊಟ್ಟರೆ ಇಷ್ಟರ ಮಟ್ಟಿಗೆ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ. ಎಕ್ಸಾಕ್ಟ್ ಸ್ಟಡಿ ಇದೆ, ಆಯುರ್ವೇದದಲ್ಲಿ ಇಲ್ಲ. ಅದಾಗಬೇಕು. ಡಯಾಗ್ನೋಸಿಸ್ ಮಾಡೋದು ಸಾಧ್ಯವಾ? ಯಾಕಂದ್ರೆ ಆಯುರ್ವೇದದ ಅಂದ್ರೆ ಆಯುರ್ವೇದದ ಔಷಧಿ ಕೊಡೋ ರೀತಿ ಸ್ವಲ್ಪ ವ್ಯತ್ಯಾಸ ಇಲ್ಲ. ಅದು ಅದೇ ಪಾಯಿಂಟ್ಗೆ ಬರ್ತೇನೆ. ಅದೇ ರೀತಿ ಸರಿಯಾಗಿ ಡಯಾಗ್ನೋಸಿಸ್ ಮಾಡಬೇಕು. ಈ ರೋಗ ಏನು ಬರೇ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಲ್ಲ. ಇದ್ರ ಈ ರೋಗ ಏನು, ರೋಗದ ಅವಸ್ಥೆಗಳೇನು, ಅಲ್ಲಿ ವಾತ ಜಾಸ್ತಿ ಇದೆಯಾ, ಪಿತ್ತ ಜಾಸ್ತಿ ಇದೆಯಾ, ಕಫನೋ, ವಾತಪಿತ್ತ ಸಂಸರ್ಗನೋ ಅಥವಾ ಸನ್ನಿಪಾತನೋ, ಅದೇ ರೀತಿ ಯಾವ ದೂಷ್ಯ ಸಮೂರ್ಛನಾಗಿದೆ, ಸಪ್ತ ದೋಷಗಳಲ್ಲಿ ಯಾವುದು, ಅದರ ಸ್ಟೇಜ್ ಏನಿದೆ, ಇದನ್ನೆಲ್ಲ ಅಸೆಸ್ಮೆಂಟ್ ಮಾಡಿ ವ್ಯಕ್ತಿಯ ಪ್ರಕೃತಿ ಏನು ಅದನ್ನೆಲ್ಲ ನೋಡಿ ಸರಿಯಾಗಿ ಡಯಾಗ್ನೋಸಿಸ್ ಮಾಡಿ ನೀವು ಸರಿಯಾದ ಔಷಧಿ ಸೆಲೆಕ್ಟ್ ಮಾಡಿ ಶಾಸ್ತ್ರದಲ್ಲಿ ಹೇಳಿದಾಗೆ ಒಂದು ಮೆಡಿಸಿನ್ ಕೊಟ್ಟರೆ ಸಾಕು, ಖಂಡಿತ ಎಫೆಕ್ಟ್ ಸಿಗ್ತದೆ. ಇದೆ ಆ ರೀತಿ ಕಲಿಸ್ತಾ ಇಲ್ಲ. ಹಾಗಾಗಿ ಆಯುರ್ವೇದದವರು ಈಗ ಏನು ಹೇಳ್ತಾರೆ, ಮಾತಿನಲ್ಲಿ ಅದು ಆಯುರ್ವೇದದಲ್ಲಿ ಪ್ರತಿಯೊಬ್ಬರನ್ನು ಬೇರೆ ಬೇರೆ ರೀತಿ ನಾವು ಟ್ರೀಟ್ಮೆಂಟ್, ಪ್ರತಿಯೊಬ್ಬನ ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ. ಯಾಕೆ ಅಂದರೆ ಅವರ ಅಂದಾಜಿಗೆ ಹೊಡೆಯುವುದು. ಇಟ್ ಇಸ್ ಗೆಸ್ ವರ್ಕ್, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮೋಸ್ಟ್ ಆಫ್ ದ ಟೈಮ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇಸ್ ನಾಟ್ ಸಕ್ಸಸ್ಫುಲ್ ಆಲ್ವೇಸ್. ಕಾಂಪ್ಲಿಕೇಟೆಡ್ ಕೇಸ್ ಬಂದಾಗ ಒಬ್ಬೊಬ್ರು ಪ್ರಕೃತಿಗೆ ಅನುಗುಣವಾಗಿ ಮಾಡೋದು ಅಂತ ಹೇಳ್ಕೊಂಡು ಅದು ಸರಿನೇ. ಪ್ರಕೃತಿಯನ್ನು ಸರಿಯಾಗಿ ಕಂಡುಹಿಡಿದು ಪ್ರಕೃತಿಗೆ ಅನುಸಾರವಾಗಿ ಏನು ಬೇಕು, ಏನು ಅಲ್ಲಿ ರೋಗ ಇದೆ, ಅದಕ್ಕೆ ಯಾವ ಔಷಧಿ ಆಯುರ್ವೇದದಲ್ಲಿ ಹೇಳಿದೆ ಅಂತ ಕರೆಕ್ಟಾಗಿ ನಿಮಗೆ ಡಯಾಗ್ನೋಸಿಸ್ ಮಾಡ್ಲಿಕ್ಕಾದ್ರೆ, ಅಂದ್ರೆ ರೋಗ ನಿರ್ಣಯ ವಿಧಾನ ಸ್ವಲ್ಪ ಶೀಘ್ರವಾಗಿ ಆಗಬೇಕು, ಇನ್ನಷ್ಟು ಅಕ್ಯುರೇಟ್ ಆಗಿ ವ್ಯವಸ್ಥೆಗಳಾಗಬೇಕು. ನಾವು ಈಗ ಆಕ್ಚುಲಿ ಏನಾಗ್ತಾ ಇದೆ ಆಯುರ್ವೇದದಲ್ಲಿ ಅಂತಂದ್ರೆ, ಎಲೋಪತಿ ಕಲಿತಾರೆ, ಎಲೋಪತಿ ಪ್ರಿನ್ಸಿಪಲ್ಸ್ ಕಲಿತಾರೆ, ಕಲ್ತು ಆಯುರ್ವೇದ ಔಷಧಿ ಕೊಡ್ತಾರೆ. ಆಯುರ್ವೇದ ಪ್ರಿನ್ಸಿಪಲ್ಸ್ ಅನ್ನ ಕಲ್ತು ಆಯುರ್ವೇದದ ಪ್ರಿನ್ಸಿಪಲ್ಸ್ ದ್ವಾರ ಡಯಾಗ್ನೋಸಿಸ್ ಮಾಡಿ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಅವಾಗ ಅಲ್ಲಿ ಮ್ಯಾಚ್ ಆಗೋದಿಲ್ಲ. ಆಯುರ್ವೇದ ಕಲ್ತವ್ರು ಅಲೋಪತಿ ಕೊಡುವಂತದ್ದು ಕೂಡ ನಾವು ಅದಿದೆ, ಅದು ಬಿಡಿ, ಅದು ಮಾಡಬಾರದ ಕೆಲಸ. ಇದಂದ್ರೂ ತಪ್ಪಲ್ಲ. ಈಗ ಅಲೋಪತಿ ಪ್ರಿನ್ಸಿಪಲ್ ಅನುಸಾರವಾಗಿ ನೀವು ಆಯುರ್ವೇದಿಕ್ ಮೆಡಿಸಿನ್ ಕೊಡೋದು ತಪ್ಪಲ್ಲ. ಬಟ್ ಅದರಿಂದ ಅದು ಪರಿಪೂರ್ಣ ಚಿಕಿತ್ಸೆ ಹೇಗೆ ಇದು ಮಾಡಿದ್ರೆ ಸರಿ, ಅದು ಮಾಡಿದ್ರೆ ತಪ್ಪು, ಇದಂದ್ರೆ ಪ್ರಿನ್ಸಿಪಲ್ ಮಾತ್ರ ತಗೊಳ್ಳೋದು. ಈಗ ಉದಾಹರಣೆಗೆ ನೀವು ಪ್ಯಾರಾಸಿಟಮಾಲ್ ಕೊಡ್ತೀರಿ, ಪ್ಯಾರಾಸಿಟಮಾಲ್ ಜೊತೆಗೆ ಇನ್ನೊಂದು ಆಂಟಾಸಿಡ್ ಹಾಕ್ತೀರಿ, ಹೌದು ಅಲ್ವಾ? ಪಾನ್ಫಾರ್ಟಿನ ಕೊಡ್ತೀರಿ. ಯಾಕೆ? ಅಲ್ಲಿ ಅಸಿಡಿಟಿ ಆಗ್ತದೆ. ಆಯುರ್ವೇದದವರು ಏನ್ ಮಾಡ್ತಾರೆ, ಶಂಕವಟಿ ಜೊತೆಗೆ ಹಾಕ್ತಾರೆ.
ತ್ರಿಭುವನ ಕೀರ್ತಿ ಕೊಡ್ತಾರೆ, ಜೊತೆಗೆ ಶಂಕವಟಿ ಕೊಡ್ತಾರೆ. ಅಲ್ಲಿ ಪ್ರಿನ್ಸಿಪಲ್ ಏನು ಇದೆ, ಸೇಮ್. ಆಂಟಾಸಿಡ್ ಕೊಡಬೇಕು ಅಂತ ಅನ್ನೋದು. ಅದು ಆಯುರ್ವೇದದಲ್ಲಿ ಎಲ್ಲೂ ಹೇಳಿಲ್ಲ. ಆಯುರ್ವೇದದಲ್ಲಿ ಹೇಳಿರೋದು ತ್ರಿಭುವನ ಕೀರ್ತಿ ರಸವನ್ನ ನೀವು ಶುಂಠಿ ರಸದಲ್ಲಿ ಕುಡಿ ಅಂತ. ಶುಂಠಿ ರಸದಲ್ಲಿ ಕೊಡಬೇಕು. ಆಯುರ್ವೇದದಲ್ಲಿ ಹೇಳಿದ ಹಾಗೆ ನಾವು ಕೊಟ್ರೆ ಗುಣ ಆಗ್ತದೆ. ಅದೇ ರೀತಿ ಅಂದ್ರೆ ಅವ್ರಿಗೆ ಸಿಕ್ಕಿದ ಗೈಡೆನ್ಸ್ ಸರಿ ಇರಲಿಲ್ಲ ಅಂತ ಹೇಳ್ತೀರಾ? ಎಷ್ಟು ಗೈಡೆನ್ಸ್ ಸರಿ ಇಲ್ಲ. ನಾವು ಅಲೋಪತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಈಗ ಹೇಗೆ ಮಾಡಬಹುದು ಅಂತ ಆಯುರ್ವೇದದಲ್ಲಿ ಅದಕ್ಕೆ ನಾನು ಹೇಳುದು ಏನಂತಂದ್ರೆ, ಈಗ ನೋಡಿ ಆಯುರ್ವೇದದಲ್ಲಿ ನಿಮ್ಗೆ ಗೊತ್ತಾಗ್ತದ ಇಲ್ಲೋ, ನೀವು ಆಯುರ್ವೇದದವ್ರಲ್ಲ ಅಲ್ಲ, ಆದ್ರೆ ನಾನು ಆಯುರ್ವೇದದವರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಮಲ್ಲಿ ರೋಗ ನಿಧಾನ ಅಂತಿದೆ, ನಿಧಾನ ಸ್ಥಾನ ಅಂತ ಒಂದಿದೆ. ಚರಕ ಸಂಹಿತ, ಸುಶ್ರುತ ಸಂಹಿತ, ಅಷ್ಟಾಂಗ ನಿಧಾನ ಸ್ಥಾನ ಅಂತಿದೆ. ಅದರಲ್ಲಿ ಕೆಲವೇ ರೋಗಗಳನ್ನು ಪ್ರಧಾನವಾಗಿ ಹೇಳಿದ್ದಾರೆ, ಎಲ್ಲ ರೋಗಗಳನ್ನು ಹೇಳಲಿಲ್ಲ. ಆಯುರ್ವೇದದಲ್ಲಿ ಕೆಲವು ರೋಗಗಳನ್ನು ಬೇಸಾಗಿಟ್ಟುಕೊಂಡು ಉಳಿದ ರೋಗಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಜ್ವರ ಬೇಸ್ ಅಂತ ಹೇಳ್ತೀವಿ. ಜ್ವರ ಒಂದೇ ಅಲ್ಲ, ಹಲವಾರು ಜ್ವರಗಳಿದೆ. ಎಲ್ಲಾ ಜ್ವರಗಳನ್ನು ಈ ಜ್ವರ ನಿಧಾನದಲ್ಲಿ, ಜ್ವರ ಚಿಕಿತ್ಸೆಯಲ್ಲಿ ನಮಗೆ ಅಂತರ್ಭಾವಿಸಿಕೊಂಡು ಟ್ರೀಟ್ಮೆಂಟ್ ಮಾಡಬಹುದು. ಸಾಮಾನ್ಯ ಜ್ವರ, ವಿಷಮ ಜ್ವರ ಅಂತ ಎರಡು ಮೇನ್ ಕ್ಯಾಟಗರಿ. ಅಲ್ಲ, ಈಗ ಟೆಸ್ಟಿಂಗ್ ಅಂತ ಬಂದಾಗ ಹೇಗೆ? ಟೆಸ್ಟಿಂಗ್ ನಮಗೆ ಮೈಕ್ರೋ ಆರ್ಗಾನಿಸಮ್ ಟೆಸ್ಟಿಂಗ್ ಎಲ್ಲ ಅದು ಹಿಂದೆ ಇರಲಿಲ್ಲ. ಈಗ ಇದೆ, ಅದನ್ನು ಉಪಯೋಗಿಸ್ಕೊಳ್ಬಹುದು. ಏನು ಅದರಿಂದ ಅಡ್ಡಿ ಇಲ್ಲ, ಅಲ್ಲೇ ಇಂಟಗ್ರೇಷನ್ ಬರೋದು. ಮತ್ತೆ ಈಗ ನೋಡಿ, ಜಾಯಿಂಟ್ ಪೇನ್ಸ್ ಇದೆ. ಜಾಯಿಂಟ್ ಪೇನ್ಸ್ ಅನ್ನ ಆಸ್ಟಿಯೋಆರ್ಥರೈಟಿಸ್, ರುಮೆಟಾಯ್ಡ್ ಆರ್ಥರೈಟಿಸ್ ಅಥವಾ ಗೌಟಿ ಆರ್ಥರೈಟಿಸ್, ಈಗ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಬೇರೆ ಬೇರೆ ಆರ್ಥರೈಟಿಸ್ ಇದೆ. ಆಯುರ್ವೇದದಲ್ಲಿ ಒಂದೇ ಗ್ರೂಪ್ ಹೇಳಿರೋದು ಆರ್ಥರೈಟಿಕ್ ಅಥವಾ ಆರ್ಥರಾಲಜಿಯಾ ಅಂತಂದ್ರೆ ವಾತರಕ್ತ ಅಂತ. ವಾತರಕ್ತದ ಆಧಾರದ ಮೇಲೆ ಎಲ್ಲ ರೋಗಗಳನ್ನು ನಾವು ನೋಡುದು. ಅದೇ ರೀತಿ ನೋಡಿ ಅದರ ಅವಸ್ಥೆಗಳನ್ನ ತಿಳ್ಕೊಂಡ್ರೆ ನಾವು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು. ರೆಸ್ಪಿರೇಟರಿ ಶ್ವಾಸವನ್ನು ಆಧಾರವಾಗಿಟ್ಟುಕೊಂಡು ರೆಸ್ಪಿರೇಟರಿ ಇದೆಲ್ಲ ಇದೆ ಅಂತ ಹೇಳ್ತೀರಾ? ಹಾಗಿದ್ರೆ ಶೀಘ್ರವಾಗಿ ಅದನ್ನ ಇದು ಮಾಡೋದಕ್ಕೆ ಆಗ್ತಾ ಇಲ್ಲ? ಇದೆಲ್ಲ ಇದೆ. ಅದನ್ನ ಕಲಿಸುವ ವಿಧಾನ ಕೇರಳದಲ್ಲಿ ಮಾತ್ರ ಉಳ್ಕೊಂಡಿದೆ. ಕೇರಳದಲ್ಲಿ ಈಗಲೂ ಆ ರೀತಿ ಕಲಿಸ್ತಾರೆ. ಶುದ್ಧ ಆಯುರ್ವೇದ ಚಿಂತನೆ ಏನು, ಶುದ್ಧ ಆಯುರ್ವೇದದಿಂದ ಡಯಾಗ್ನೋಸಿಸ್ ಮಾಡಿ ಶುದ್ಧ ಆಯುರ್ವೇದ ಚಿಕಿತ್ಸೆ ಹೇಗೆ ಕೇರಳದಿಂದ ಹೆಚ್ಚು ಉತ್ಕೃಷ್ಟವಾದ ಆಯುರ್ವೈದ್ಯರು. ಹಾಗಾಗಿ ಕೇರಳದಲ್ಲಿ ಇನ್ನೂ ಆಯುರ್ವೇದ ಉಳ್ಕೊಂಡಿದೆ, ಜನಜನಿತವಾಗಿದೆ. ಪ್ರತಿ ಮನೆಯಿಂದಲೂ ಆಯುರ್ವೇದಕ್ಕೆ ಮೊದಲು ಹೋಗ್ತಾರೆ. ಅದು ಕೇರಳದ, ಅದು ಬರಬೇಕು. ಅದನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ಅದನ್ನ ನಾವು ಎಲ್ಲ ಕಡೆ ತರಬೇಕು. ನಾನು ಉಳಿದವರನ್ನ ತೆಗೊಳ್ಳೋದಲ್ಲ ಅಥವಾ ಆ ರೀತಿ ಹೇಳೋದಲ್ಲ, ಏನಾಗಬೇಕು ಈ ಪರಿಸ್ಥಿತಿ ಆಗಿದೆ ಅಂತ ಕನ್ನಡಿ ಹಿಡಿದ್ರು. ನಾವು ಎಲೋಪತಿ ಕಲಿಬೇಕು, ಎಲೋಪತಿ ನಾಲೆಜ್ ನಮಗೆ ಇರಲೇಬೇಕು. ಆದರೆ ಆಯುರ್ವೇದದ ಮೂಲ ಜ್ಞಾನ ಏನಿದೆ ಇದನ್ನ ನಾವು ಅರ್ಥ ಮಾಡಿಕೊಂಡು ಮುಂದೆ ಅದರ ಪ್ರಕಾರ ನಾವು ಡಯಾಗ್ನೋಸಿಸ್ ಮಾಡ್ತಾ ಹೋದಾಗ ಬೇರೆನೇ ಲೋಕ ಕಾಣ್ತೀವಿ. ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಎಂತಾರು? ಅದೇ, ಹೀಗೆ NCISM ಮೂಲಕ ಈಗ ಆಗಿರುವಂತ ಏನು ಎಜುಕೇಶನಲ್ ರಿಫಾರ್ಮ್ಸ್ ಇದೆ ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ಆಯುರ್ವೇದದ ವಿಚಾರವಾಗಿ ವಿಭಿನ್ನ ಪರ್ಸ್ಪೆಕ್ಟಿವ್, ಆ್ಯಕ್ಚುಲಿ ಇಷ್ಟು ಹೊತ್ತು ಮಾತಾಡಿದ, ಎಷ್ಟು ಜನರ ಜೊತೆ ಮಾತಾಡಿದ್ದಕ್ಕೂ ಒಂದು ವಿಭಿನ್ನವಾದ ಪರ್ಸ್ಪೆಕ್ಟಿವ್. ಯಾಕಂದರೆ ನೀವು ಅದನ್ನು ಇನ್ನೊಂದು ಆ್ಯಂಗ್ಲಿಂದ ಕೂಡ ನೋಡಿದ್ದೀರಿ, ಅದ್ರ ಮೇಲೆ ಕೆಲಸ ಮಾಡಿರೋದ್ರಿಂದ ಅದು ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಆಯುರ್ವೇದ ವಿಶೇಷ ಸರಣಿಯ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.